नियतं संगरहितम् अरागद्वेषतः कृतम् अफलप्रेप्सुना कर्म यत्तत् सात्विकमुच्यते. ನಿಯತಂ ಸಂಗರಹಿತಂ, ಈ ಚರಣದಲ್ಲಿ ಎಲ್ಲ ಅಕ್ಷರಗಳು ಹ್ರಸ್ವ. ನಿಯತಂ ಸಂಗರಹಿತಂ ಅರಾಗದ್ವೇಷ, ಅರಾಗದ್ವೇಷ, ಗದ್ ಗ ಮೇಲೆ ದ ಆಘಾತ. ಅರಾಗದ್ವೇಷತಃ ಕೃತಂ, ಅರಾಗದ್ವೇಷ ಮೂರ್ಧನ್ಯ ಶ, ದ್ವೇಷತಃ ಕೃತಂ. ಅಫಲಪ್ರೇಪ್ಸುನಾ ಕರ್ಮ, ಅಫಲಪ್ ಲ ಮೇಲೆ ಪದ್ದು ಆಘಾತ. ಲಪ್ ಪ್ರೇಪ್ಸುನಾ, ಪ್ರೇ ದೀರ್ಘ ಬಂದು ಆಘಾತ, ಮುಂದೆ ಅರ್ಧ ಪ ಪೂರ್ತಿ ಸು ಇದ್ದ ಕಾರಣ. ಅಫಲಪ್ರೇಪ್ಸುನಾ ಕರ್ಮ ಯತ್ತತ್, ಯತ್ತ ಯ ಮೇಲೆ ಸ್ವಾಭಾವಿಕವಾಗಿ ಆಘಾತ, ಯತ್ತ ಆದ ನಂತರ ಅರ್ಧತ. ಯತ್ತತ್, ಯತ್ತತ್ ಮುಂದೆ ಸಾತ್ವಿಕ, ಸಾತ್ವಿಕ ಮುಚ್ಯತೆ, ಮೂ ಮೇಲೆ ಆಘಾತ, ಕೊನೆಯತೆ ದೀರ್ಘ. ಕೊನೆ ಚರಣ ನೋಡಿ ಯಾವ ರೀತಿ ಬರಬೇಕು. ಯತ್ತತ್ ಸಾತ್ವಿಕ ಮುಚ್ಯತೆ. ಈಗ ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ. ನಿಯತಂ ಸಂಗರಹಿತಮರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ.